ವೀಕ್ಷಕರೇ, ಪಾಟೀಲ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಗಮವೇ ಮೊಹರಂ ಹಬ್ಬ. ಗುರುಚಂದ್ರ ಯಾದವ್, PSI. ಮಸ್ಕಿ ತಾಲೂಕು ಹಾಲಪುರ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಕವಿತಾಳ್ ಪೊಲೀಸ್ ಠಾಣೆ PSI ಗುರುಚಂದ್ರ ಯಾದವ್ರವರು ಮೊಹರಂ ಹಬ್ಬದ ಪ್ರಯುಕ್ತ ಗ್ರಾಮಸ್ಥರ ಜೊತೆ ಶಾಂತಿ ಸಭೆ ನಡೆಸಿ ಮಾತನಾಡುತ್ತಾ, ಹಬ್ಬಗಳನ್ನು ಗ್ರಾಮಸ್ಥರು ಅಣ್ಣ ತಮ್ಮರಂತೆ ಬಾಂಧವ್ಯದಿಂದ ಆಚರಿಸಬೇಕು. ವಿಶೇಷವಾಗಿ ಮೊಹರಂ ಹಬ್ಬವು ಹಿಂದೂ ಮುಸ್ಲಿಂ ಭಾವೈಕ್ಯ ಸಂಗಮದ ಸಂಕೇತ. ಎಲ್ಲರೂ ಸೇರಿ ಪ್ರೀತಿ ವಿಶ್ವಾಸದಿಂದ ಹಬ್ಬಗಳನ್ನು ಗ್ರಾಮಗಳಲ್ಲಿ ಸಹೋದರತ್ವ ಭಾವನೆ ಬೆಳೆಸಿಕೊಳ್ಳಿ. ನಿಮ್ಮ ಮಕ್ಕಳನ್ನು, ಬಂಧು ಬಾಂಧವರನ್ನ ಹಬ್ಬದ ವೇಳೆಯಲ್ಲಿ ಸರಿಯಾಗಿ ನಿಯಂತ್ರಣದಲ್ಲಿಟ್ಟು ಅವರ ಮೇಲೆ ಕಾಳಜಿ ವಹಿಸಿ. ಈ ಥರ ಪ್ರತಿಯೊಬ್ಬರು ಮಾಡುವುದರಿಂದ ಯಾವುದೇ ಗಲಾಟೆ ಜಗಳ ಸಂಭವಿಸುವುದಿಲ್ಲ. ಯಾರೂ ಕೂಡ ಪೊಲೀಸ್ ಠಾಣೆ, ಕಚೇರಿ, ಕೋರ್ಟ್ಗೆ ಅಲೆಯುವ ಪ್ರಸಂಗವೇ ಬರುವುದಿಲ್ಲ. ಪೊಲೀಸ್ ಇಲಾಖೆಗೂ ಕೂಡ ನಿಮ್ಮ ಊರಿನ ಬಗ್ಗೆ ಹೆಮ್ಮೆ ಇರುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಶಾಂತಿ, ಸುವ್ಯವಸ್ಥೆ, ಕಾನೂನು ಪಾಲಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಯುವಕರು, ಪೊಲೀಸ್ ಸಿಬ್ಬಂದಿ ಇನ್ನಿತರರು ಇದ್ದರು. ಒಂದು ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಕುರಿತು ನಾನು ಕವಿತಾಳ್ PSI ಗುರುಚಂದ್ರ ಯಾದವ್ ಅಂತೇಳಿ ಈ ಒಂದು ಗ್ರಾಮದಲ್ಲಿ ಸಭೆ ಮಾಡಲಿಕ್ಕೆ ಬಂದಿದ್ದೀನಿ. ಶಾಂತಿ ಸಭೆ. ಈ ಹಾಲಪುರ ಇಷ್ಟು ದೊಡ್ಡದೈತೆ ಅಂದ್ರೂ ಸಹ ಇಲ್ಲಿ ನನಗೆ ಬಂದಾಗಲೇ ನಾನು ಬಂದು ಇಲ್ಲಿ ಪಂಚನಾಮ ಮಾಡೋದಾಗಲಿ, ನೀವು ಬಂದು ಕಂಪ್ಲೇಂಟ್ ಕೊಡೋದಾಗಲಿ ನಡೆದಿಲ್ಲ. ಭಾಳ ಖುಷಿಯಾದಂಥ ವಿಚಾರ. ಎಲ್ಲರೂ ಏನಪ್ಪ ಅಂದರೆ ಅಣ್ಣ ತಮ್ಮರಾಗಿ ಜೀವನ ಮಾಡ್ಕೊಂಡಿದ್ವಿ. ಸಂತೋಷ. ಇದೇ ರೀತಿ ಮುಂದುವರಿಲಿ. ಆಮೇಲೆ ಹಬ್ಬ ಹರಿದಿನಗಳೊಳಗೂ ನಾವು ಅಣ್ಣ ತಮ್ಮರಾಗಿ ಒಂದೇ ಒಬ್ಬ ವೃತ್ತದಿಂದ ನಾವು ಮಾಡ್ಕೊಂಡು ಹೋದರೆ ಏನೂ ಸಮಸ್ಯೆ ಇರೋದಿಲ್ಲ. ನಾನು ಕೇಳಲ್ಪಡಲಾಗಿ ಇಲ್ಲಿ ಹಾಲಪುರನಾಗ ಮೊಹರಂ ಅತಿ ವಿಜೃಂಭಣೆಯಿಂದ ಆಗ್ತದೆ. ಅದು ಯಾವುದೇ ಗದ್ದಲ ಆಗೋದಿಲ್ಲ. ಸಂತೋಷ. ನಮಗೆ ಕೆಲಸ ಕಡಿಮೆ, ಪೊಲೀಸರಿಗೆ ಕೆಲಸ ಜಾಸ್ತಿ ಅಂದರೆ ನಿಮ್ಗೆ ಗದ್ದಲ ಆದರೆ ನಾವು ಕೆಲಸ ಜಾಸ್ತಿ. ಇಲ್ಲಾಂದ್ರೆ ನಿಮ್ಮ ಜೊತೆಗೆ ನಾವು ಕೆಂಪು ಸಕ್ಕರೆ ತಿಂತೀವಿ, ನಿಮ್ಮ ಜೊತೆಗೆ ನಾವು ಹೋಳಿಗೆ ಊಟ ಮಾಡ್ತೀವಿ, ಬೇಟೆ ಗಿಟ್ಟ ಆಯ್ತಂದ್ರೆ ನಾವು ಊಟ ಮಾಡ್ತೀವಿ. ಖುಷಿಯಾಗಿ ಆಚರಣೆ ಮಾಡಿಕೊಂಡ್ರೆ ಮಾತ್ರ ಎಲ್ಲರಿಗೂ ಸಂತೋಷ ಸಿಗ್ತದೆ. ಆಮೇಲೆ ದೇವ್ರ ತಲ್ಲಿ ನಾನು ಯಾವುದೇ ದೇವ್ರು ಇರ್ಬೋದು, ಹಿಂದೂ ದೇವರು ಇರ್ಬೋದು, ಮುಸ್ಲಿಂ ದೇವರು ಇರ್ಬೋದು, ಕ್ರೈಸ್ತ ದೇವರು ಇರ್ಬೋದು, ನಾವು ಅವ್ರಿಗೆ ಕೊಡ್ತಕ್ಕಂಥದ್ದು ಏನಾದರೂ ಇದೆನಾ, ಮಾನವರಾಗಿ ನಾವು ಅವ್ರಿಗೆ ಏನಾದರೂ ಕೊಡೋಕ್ಕಾಗತ್ತಾ, ಎಷ್ಟಿದೆನಾ? ಭಕ್ತಿ ಮಾತ್ರ ನಾವು ದೇವಕ್ಕೊಂದ್ಸಲ ಮಾಡೋದನ್ನು ಭಕ್ತಿಪೂರ್ವಕವಾಗಿ ಮಾಡಿದರೆ ಅದು ಆ ದೇವರು ಮೆಚ್ಕೊಂತಾನೆ. ಟೈಮಿಗೆ ಮಳೆ ಬೆಳೆ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡ್ತಾನೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಒಳ ವೈಷಮ್ಯಗಳು ಏನಾದರೂ ಇದ್ದರೆ ಅವನ್ನ ಬದಿಗಿಟ್ಟು ಈ ಒಂದು ಅಲೈ ಪುಣ್ಯ ಟೈಮ್ನಲ್ಲಿ ಒಬ್ರಿಗೊಬ್ರು ಕಾಲು ತಗಿಸಿರ್ತಾರೆ, ಒಬ್ರಿಗೊಬ್ರು ಕೈ ತಿರ್ತದೆ. ಸ್ವಲ್ಪ ಇದರಲ್ಲಿ ಆಲ್ಮೋಸ್ಟ್ ಜನಂಗೆ ಒಂದು 70-80 ಮಂದಿ ಕುಳಿತಿರ್ತಾರೆ. ಆ ಟೈಮ್ನಾಗ ಏನೋ ಒಂದು ಸ್ವಲ್ಪ ಚಾತುರ್ಯ ನಡೀತಿರ್ತಾವೆ. ಅದು ಯಾವುದೇ ಜನಾಂಗದವ್ರು ಎಲ್ಲ ಜನಾಂಗದವ್ರು ಇರಿ. ಇವತ್ತಿಲ್ಲಿ ಸರ್ವ ಧರ್ಮ ಸರ್ವ ಜನಾಂಗದವ್ರು ಇರಿ. ನಿಮ್ಮ ಮಕ್ಕಳನ್ನ ನೀವು ಕಂಟ್ರೋಲ್ನಾಗ ಇಟ್ಕೊಂಡ್ರೆ ಯಾವುದು ಏನು ಇವು ಗಲಭೆಗಳು ಆಗಂಗಿಲ್ಲ. ಹುಡುಗಲಿಂದನೇ ಇವತ್ತು ದೊಡ್ಡವರು ಮಕ್ಕ ಕರ್ಗ ಮಾಡಿಕೊಂಡು ಅಯ್ಯೋ ಮಕ್ಕ ನೋಡ್ಲಾರ್ದಂಗೆ ಈ ಹಳ್ಳಿ ಊರಾಗೆ ಅಣ್ಣ ಮಾವ ಕಕ್ಕ ಅಂತಿರೋ. ಅದೇ ನೀವು ಪಟ್ಟಣಕ್ಕೆ ಹೋಗ್ರಿ, ಅಕ್ಕಪಕ್ಕದ ಮನೆಯವರು ಯಾರು ನೋಡಿರೋಕ್ಕಾಗಲ್ಲ. ಜೀವ ಬಲಿ ಆಯಿತು. ಯಾರನ್ನು ನೋಡಿದ್ದೀರಾ? ನೋಡಿರ್ಬೇಕು ಆಲ್ಮೋಸ್ಟ್. ಈಗ ಮೊಬೈಲ್ನಾಗ ಬಂದಿರ್ತಾವೆ. ಅದೇ ಅದನ್ನೇ ನಾವೀಗ ಸ್ವಲ್ಪ ನಿಮಗೆ ಜಾಗೃತಿ ಮೂಡಿಸೋ ಒಂದು ವಿಚಾರ ಏನಪ್ಪ ಅಂತಂದರೆ, ಯಾರು ಹೋಗಿವಿ ಅಗ್ನಿ ಇದ್ದಾಗ ಬೀಳೋದಿಲ್ಲ. ಚಾತುರ್ಯವಾಗಿ ಕುಣೆ ಕಾಲಕ್ಕೆ ಪಸಕ್ಕ ಕಾಲು ಜಾರಿನೋ ಬೀಳ್ತಾರೆ. ಹಂಗಾಗಿದ್ದಾಗ ಈ ಥರ ಅನಾಹುತಗಳು ಆಗ್ತಾವೆ. ಆದರೆ ಜೀವ ಉಳ್ಸೋಕ್ಕಾಗಂಗಿಲ್ಲ. ಇದು ಇಷ್ಟು ದೊಡ್ಡದೈತೆ ಕೊಂಡ, ಅದು ಅಗ್ನಿಕೊಂಡ. ಈಗ ನೀವು ಕುಂತ್ಕೊಂಡಲ್ಲೇ ಆ ಮನುಷ್ಯ ಬಿದ್ದಾನೆ. ಬೆಂಕಿ ಉರಿಯಕತ್ತದ. ನಾವು ಅಲ್ಲಿ ಬಂದು ನಿಮ್ಮನ್ನು ತೆಗಿಯೋಕ್ಕಾಗತ್ತಾ? ಅಲ್ಲಿ ಬಿದ್ದಿರ್ತಕ್ಕಂಥ ವ್ಯಕ್ತಿನ ತೆಗಿಯೋಕ್ಕಾಗತ್ತಾ? ಆಗಲ್ಲ. ಅದೇ ಸಣ್ಣದಿತ್ತಂದರೆ ಸಣ್ಣದು ಈಗ ಕರೆಕ್ಟ್ ಐತಿ, ಓಕೆ, ನೋ ಪ್ರಾಬ್ಲಮ್. ಫಸ್ಟ್ ಯಾರನ್ನ ಬಿದ್ರಾಗಲೇ ಹಿಡ್ಕೊಂಡು ಜಲ್ದಿ ಕೊಡ್ಬೋದು. ನಾವು ಕೂಡ್ಕೊಂಡು ಅಣ್ಣ ತಮ್ಮರಾಗಿ ಒಂದು ಮೊಹರಂ ಹಬ್ಬ ಆಯಿತು, ಅಥವಾ ಈಗ ಇನ್ನೂ ಒಂದು ಹಬ್ಬ ಆಯಿತು, ಜಾತ್ರೆ ಆಯಿತು. ಇದು ಯಾವ ದೇವಸ್ಥಾನ? ದೇವಸ್ಥಾನ. ಇದು ಜಾತ್ರೆ ಆಗ್ತದೆ. ಇಂಥವೆಲ್ಲ ಜಾತ್ರೆ ನಾವೆಲ್ಲರೂ ಕೂಡಿ ಖುಷಿಯಾಗಿ ಹೋಳಿಗೆನೋ, ದೇವಿ ಜಾತ್ರೆ, ಬ್ಯಾಟೆನೋ ಏನೋ ಮಾಡ್ಕೊಂಡು ನಾವು ಊಟ ಮಾಡ್ತೀವಿ. ಅಮ್ಮಗೆ ದೇವರಿಗೆ ನೈವೇದ್ಯ ಮುಗಿಸಿ ಸಂತೋಷದಿಂದ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಈ ಒಂದು ಶಾಂತಿ ಸಭೆಗೆ ನೀವೆಲ್ಲರೂ ಬಂದು ಹಾಜರಾಗಿದ್ದಕ್ಕೆ ಧನ್ಯವಾದಗಳನ್ನು ಸೂಚಿಸಿ
ಮಂದಿ ತಿಳ್ಕೊಂಡು ಅವುಗಳಿದ್ದ ನಾನೇ ಸ್ವಲ್ಪ ಬಂದೆ ಸರ್. ಅವತ್ತು ಇವತ್ತು ಗಲಾಟೆ ಆಗಿಲ್ಲ, ಏನಾಯ್ತು ಒಳ್ಳೆ ರೀತಿ ನಡೆಸ್ತಾರೆ. ಅವಾಗ ನಮ್ಮಲ್ಲಿ ಒಂದು ಭಾವನೆ ಸರ್. ಇದೊಂದೇ ಹಬ್ಬ ಹಿಂದೂ ಮುಸ್ಲಿಂ ಕೂಡಿ ಮಾಡ್ತಕ್ಕಂಥದ್ದು. ಇದು ಒಂದೇವೆಲ್ಲ ನಮ್ಮ ತಿಪ್ಪಳಕ್ಕೆ ನಾವು ಮಾಡ್ಕೊತೀವಿ. ಅವರು ರಂಜಾನ್ ಮಾಡ್ತಾರೆ, ಬಕ್ರೀದ್ ಮಾಡ್ತಾರೆ, ಈದ್ ಮಿಲಾದ್ ಮಾಡ್ತಾರೆ, ನಾವು ಯುಗಾದಿ ಮಾಡ್ತೀವಿ, ದಸರಾ ಮಾಡ್ತೀವಿ, ಶಿವರಾತ್ರಿ ಮಾಡ್ತೀವಿ. ಕ್ರಿಶ್ಚಿಯನ್ಸು ಅದು 25ಕ್ಕೆ ಅವರು ಇದು ಮಾಡ್ತಾರೆ. ಅವೆಲ್ಲ ನಮ್ಮ ಜಾತಿಗೆ ಮೀಸಲು. ಇದೊಂದು ಮಾತ್ರ ಸರ್ವ ಧರ್ಮ ಸಮನ್ವಯ. ಅದಕ್ಕೆ ಇದನ್ನ ನಾವು ಅತಿ ವಿಜೃಂಭಣೆಯಿಂದ ಮಾಡೋದು. ಸರ್ ನಮ್ಮಲ್ಲಿ ಹಿಂದೂಗಳನ್ನ ಭಾಳ ಮಾಡ್ತಾರೆ. ಹೌದು, 70 ಪೈಸೆ 80 ಪೈಸೆ ಕಡಿಮೆ. ಏನಿಲ್ಲ, ಪೂಜೆ ಪುನಸ್ಕಾರ ಅಷ್ಟೇ ಅವರು. ಬರೀ ಹಿಂದೂಗಳ ಅದು ಏನು ನೋಡ್ರಿ, ಹಸನ್ ಹುಸೇನ್ ಅಂತ ಹೇಳ್ಬಿಟ್ಟು